ಸಪ್ತಮಿ ಒಂದು ನಿಮಿಷ. ನೀವೀಗಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ಚಿಕ್ಕಮ್ಮನ ಹತ್ರ ಮಾತಾಡಿ ಜಮೀನು ಪತ್ರ ಇಸ್ಕೊ ಬನ್ನಿ. ಏನು ಹಾಕಿ ನೋಡ್ತಿದ್ದೀರಾ? ಇವತ್ತು ನಿಮ್ಮ ಪತ್ರ ತಂದ್ರೇನೆ ಹೇಳಿದಿಂದೊಳಗೆ ನಾನು ರಾಜೊಳಗೆ ದುಡ್ಡು ಕೊಡೋದಿಕ್ಕಾಗೋದು. ಲೇಟ್ ಮಾಡಿದಷ್ಟು ನಮಗೆ ಅಪಾಯ. ನೋಡಿ, ಆ ರಾಜಹುಲಿ ಹತ್ರ ನನಗಂತೂ ಇನ್ನೂ ಅವಮಾನ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ನಾನು ಹೇಳ್ತಾನೆ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ನಿಂತಿರಲ್ಲ. ಇನ್ನೇನ್ ಮಾಡು ಅಂತೀರಾ? ಏನಾದರೂ ಮಾತಾಡಿ. ಅಟ್ಲೀಸ್ಟ್ ಪತ್ರ ತರ್ತೀನಿ ಅಂತಾದರೂ ಹೇಳಿ. ಅಲ್ಲ, ನೀವು ನಿಂತಿರೋದು ನೋಡಿದ್ರೆ ನಿಮಗೆ ಪತ್ರ ತರೋದಕ್ಕೆ ಇಷ್ಟನೇ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡ್ತೀರಾ? ಈಗಾಗಲೇ ನಮ್ಮ ಮನೆ ಸಿಚುಯೇಷನ್ ನಿಮಗೆ ಗೊತ್ತಿದೆ ಅಲ್ವಾ? ಆ ಪತ್ರದ ವಿಷಯದಲ್ಲಿ ಚಿಕ್ಕಮ್ಮನ ಒಪ್ಸೋದು ತುಂಬಾ ಕಷ್ಟ. ಕಷ್ಟ ಕೊಡಲ್ಲ, ಹಠ ಮಾಡ್ತಾರಂತ ಸುಮ್ಮನೆ ಬಿಡೋದಕ್ಕಾಗುತ್ತಾ? ದುಡ್ಗೋಸ್ಕರನಾದ್ರೂ ಮಾಡ್ಲೇಬೇಕಲ್ವಾ? ಹೌದು ರೀ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಅಪ್ಪನ ಹತ್ರ ಕೇಳಿ ಬೇರೆ ಎಲ್ಲಾದ್ರೂ ದುಡ್ಡು ಸಿಗ್ಬೋದಾ ಅಂತ ವಿಚಾರಿಸ್ತೀನಿ. ಅರೇಂಜ್ ಮಾಡ್ತೀನಿ ಅಂತ ಕಥೆ ಹೇಳೋದಕ್ಕೆ ನನಗೆ ಟೈಮ್ ಇಲ್ಲ ಸಪ್ತಮಿ. ಅದಲ್ಲದೆ ಶ್ಯೂರಿಟಿ ಇಲ್ಲದೆ ಯಾರು ದುಡ್ಡು ಕೊಡಲ್ಲ. ನೋಡಿ, ನಾವು 2 ದಿನದಲ್ಲಿ ಪಲ್ಟಿ ಹೊಡೆದ್ರು ನಾವೇನ್ ಮಾಡಿದ್ರು ದುಡ್ಡು ಅರೇಂಜ್ ಮಾಡೋದಿಕ್ ಆಗಲ್ಲ. ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸಪ್ತಮಿ ಅವರೇ, ಅಟ್ಲೀಸ್ಟ್ ನಿಮ್ಮ ಚಿಕ್ಕಮ್ಮನ ಹತ್ರ ಹೋಗಿ ಪತ್ರ ಕೇಳಿ. ಆ ಟೈಮಲ್ಲಿ ಕೇಳೋ ಬದಲು ಈಗಲೇ ಕೇಳಿದ್ರೆ ಒಳ್ಳೇದಲ್ವಾ? ನನಗೂ ಅವಮಾನ ಆಗೋದು ತಪ್ಪುತ್ತೆ. ರೀ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಆದ್ರೆ ನೀವ್ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ? ಅಪ್ಪಂಗ್ ಜೀವಕ್ಕಿಂತ ಆ ಪತ್ರನೇ ದೊಡ್ಡದು ಅಂತ ಚಿಕ್ಕಮ್ಮ ಯಾವಾಗ ಹೇಳಿದ್ರು? ಇನ್ಮೇಲೆ ಅವ್ರ ಹತ್ರ ಪತ್ರ ಕೇಳೋದಿಲ್ಲ ಅಂತ ನಾನು ಅಪ್ಪ ಹೇಳಿದೀವಿ. ಇವಾಗ ನಾನು ಅವ್ರ ಹತ್ರ ಹೋಗಿ ಹೇಗೆ ಕೇಳಲಿ? ನಾನು ಮಾನ ಮರ್ಯಾದಕ್ಕಿಂತ ನಿಮ್ಗೆ ನಿಮ್ಮ ಮಾತೆ ಮುಖ್ಯನಾ? ಶ್ರೀಮಂತು, ಹೇಳಿ, ನಿಮ್ಗೆ ನಿಮ್ಮ ಹಠನೇ ಹೆಚ್ಚಾ? ಹಾಗಲ್ಲ ರೀ, ಇದು ಹಠದ ಪ್ರಶ್ನೆ ಅಲ್ಲ. ಆಗದೆ ಇರೋ ಕೆಲಸ ಕೈ ಹಾಕಿ ಬರೀ ಕೈಯಲ್ಲಿ ನಾವು ವಾಪಸ್ ಬರಬಾರ್ದು ಅನ್ನೋ ತಿಳುವಳಿಕೆ. ಹಾವಿನಲ್ಲಲ್ಲಿ ಬರೀ ವಿಷ ಇರುತ್ತೆ ಹೊರತು ಅಮೃತ ಇರಲ್ಲ. ಹಾವಿದೆಯೋ ವಿಷಯ ಇದೆಯೋ ಅದು ನನಗೆ ಬೇಡದಿರೋದು. ನೋಡಿ, ನೀವು ನಿಮ್ಮ ಚಿಕ್ಕಮ್ಮನ ಹತ್ರ ಪತ್ರ ಇಸ್ಕೊಂಡು ಬರ್ತಿದ್ದೀರಾ ಅಷ್ಟೇ. ಇದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಸಪ್ತಮಿ. ರೀ, ಯಾಕ್ರಿ ಹಿಂಗೆ ಕೂಗಾಡ್ತಿದ್ದೀರಾ? ಕೂಗಾಡ್ದೆ ಇನ್ನೇನ್ ಮಾಡ್ಲಿ? ಗಿಣಿ ಕೇಳ್ದಂಗೆ ಹೇಳಿದ್ರು ನೀವು ಹಿಂಗೆ ಪುಂಗಿನೇ ಓದ್ತಿದ್ರೆ ನನಗೆ ತಲೆ ಕೆಡಲ್ವಾ? ಟೈಮಿಗೆ ಸರಿಯಾಗಿ ದುಡ್ಡು ಕೊಡಲಿಲ್ಲ ಅಂದ್ರೆ ಅವಮಾನ ಆಗೋದು ನನಗೆ, ನಿಮಗೂ ನಿಮ್ಮ ಅಪ್ಪಂಗೇನಲ್ವಲ್ಲ. ಅದಕ್ಕೆ ನೀವು ಫುಲ್ ಕೂಲ್ ಆಗಿದ್ದೀರಾ, ನಾನು ಕೂಗಾಡ್ತಿದ್ದೀನಿ. ರೀ, ಏನ್ ನಿಮ್ಮ ಮಾತಿನ ಅರ್ಥ? ನಿಮಗೆ ಅವಮಾನ ಆದ್ರೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ ಅಂತನಾ? ಕೇರ್ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ಹೋಗಿ ಪತ್ರ ತರ್ತಿದ್ರಿ. ಇಲ್ಲೇ ಗೊತ್ತಾಗಲ್ವಾ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದ್ರ ಮೇಲೆ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಸಪ್ತಮಿ, ನೀನ್ ಕೋಪ ಮಾಡ್ಕೋಬೇಡ, ಸುಮ್ನಿರಮ್ಮ. ಹೌದು ಸಪ್ತಮಿ, ನೀವಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ನಮ್ಗೆ ನೋಡೋದು ಕಷ್ಟ ಆಗತ್ತಮ್ಮ. ಜಗಳ ಮಾಡ್ತಿರೋದು ನಾನಲ್ಲ ಅಜ್ಜಿ. ಜಗಳ ಮಾಡೋಂಥ ಯೋಗ್ಯತೆ ನನಗೆ ಎಲ್ಲಿದೆ ಹೇಳಿ? ಎಲ್ರ ಮುಂದೆ ಕಣ್ ತುಂಬಿಕೊಂಡು ಸೀನ್ ಕ್ರಿಯೇಟ್ ಮಾಡ್ಬೇಡಿ ಸಪ್ತಮಿ. ನಾನು ಪತ್ರ ತಗೊಂಡು ಬಂತ ಹೇಳಿದ್ದೆ ದೊಡ್ಡ ವಿಷಯ ಆಗೋಯ್ತಾ? ಏನ್ ಎಲ್ರ ಮುಂದೆ ನನ್ನ ವಿಲನ್ ಮಾಡ್ತಿದ್ದೀರಾ? ಸರಿ ಬಿಡಿ, ತರ್ದೋದ್ರೇನು ಬೇಡ. ದುಡ್ಡು ತಗೊಂಡಿರೋದು ನಾನಲ್ವಾ? ಏನೇ ಅಮ್ಮನಾದ್ರು ನಾನು ಅನ್ಭವಿಸ್ತೀನಿ. ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಂದು. ನಮ್ಮಿಂದ ನಿಮಗೆ ಯಾಕೆ ಅವಮಾನ? ನನ್ನ ಪ್ರಾಣ ಅಡ ಇಟ್ಟಾದ್ರೂ ಅವ್ನು ಕೊಟ್ಟಿರೋ ಟೈಮ್ಗೆ ನಿಮಗೆ ದುಡ್ಡು ತಂದು ಕೊಡ್ತೀನಿ ರೀ. ಶ್ರೀಮಂತು, ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಇರಬೇಕು ಕಣೋ. ಈ ರೀತಿ ಕೋಪ ಮಾಡ್ಕೊಂಡ್ರೆ ಏನೋ ಪ್ರಯೋಜನ? ಹೌದೌದು, ತಾಳ್ಮೆನ ನಾನು ನಿಮ್ಮಿಂದ ನೋಡಿ ಕಲಿಬೇಕು ನೋಡಿ.